ನಿವೃತ್ತ ಡಿಜಿ ಓಂ ಪ್ರಕಾಶ್ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಮಾಹಿತಿಗಳು ಈಗ ಹೊರಬರೋದಕ್ಕೆ ಆರಂಭ ಆಗಿದೆ. ಸಾಕಷ್ಟು ವಿಚಾರಗಳನ್ನು ಪೊಲೀಸರು ಪ್ರಾಥಮಿಕ ತನಿಖೆಯಲ್ಲಿ ಕಲೆ ಹಾಕಿದ್ದಾರೆ. ಪತ್ನಿಯಿಂದಲೇ ನಿವೃತ್ತ ಡಿಜಿ ಓಂ ಪ್ರಕಾಶ್ ಭೀಕರ ಹತ್ಯೆಯಾಗಿದ್ದಾರೆ. ಓಂ ಪ್ರಕಾಶ್ ಪುತ್ರನ ದೂರು ಬೆನ್ನಲ್ಲೇ ಎಫ್ಐಆರ್ ಕೂಡ ಈಗಾಗಲೇ ದಾಖಲಾಗಿದೆ. ಎಫ್ಐಆರ್ನಲ್ಲಿ ಮೊದಲ ಆರೋಪಿ ಪತ್ನಿ ಪಲ್ಲವಿ, ಎರಡನೇ ಆರೋಪಿ ಪುತ್ರಿ ಕೃತಿ. ಪತ್ನಿ ಮತ್ತು ಪುತ್ರಿ ಕೊಲೆ ಬೆದರಿಕೆ ಇತ್ತು ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. 1 ವಾರದಿಂದ ಕೊಲೆ ಬೆದರಿಕೆ ಅಂತ ದೂರಿನಲ್ಲಿ ಉಲ್ಲೇಖವಾಗಿರೋದು. ತಂಗಿ ಮನೆಯಲ್ಲಿ ವಾಸ ಇದ್ದ ತಂದೆಯನ್ನ ಒತ್ತಡದಿಂದ ಕರೆಸಿಕೊಂಡಿದ್ದ ಆರೋಪ ಇದೆ. ತಾಯಿ ಪಲ್ಲವಿ, ತಂಗಿ ಕೃತಿಗೂ ಮಾನಸಿಕ ಖಿನ್ನತೆ ಇತ್ತು ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕೇವಲ ತಾಯಿ ಮಾತ್ರ ಅಲ್ಲ, ತಂಗಿಗೂ ಇತ್ತಂತೆ. ಏನು ಆಕೆ ರೂಮ್ ಕಂಪ್ಲೀಟ್ ಗಲೀಜು, ಸಿಗರೇಟ್ ತುಂಡುಗಳು ಎಲ್ಲ ಪತ್ತೆಯಾಗಿದೆ. ಹಾಗಾಗಿ ಆಕೆನೂ ಕೂಡ ಮಾನಸಿಕ ಅಸ್ವಸ್ಥೆನಾ, ಈ ಪ್ರಶ್ನೆ ಇವಾಗ ಮೂಡ್ತಾ ಇದೆ. ಯಾಕೆಂದರೆ ಮನೆಯನ್ನು ಪೊಲೀಸರು ಸರ್ಚ್ ಮಾಡಿದಾಗ ಎಲ್ಲ ಗೊತ್ತಾಗಿದೆ. ಆಕೆ ಏನೋ 3ನೇ ಫ್ಲೋರ್ನಲ್ಲಿ ವಾಸ ಇದ್ರಂತೆ, ಅವ್ರ ರೂಮ್ ಎಲ್ಲ ಫುಲ್ ಗಲೀಜಂತೆ, ಎಲ್ಲಿ ನೋಡಿದ್ರು ಸಿಗರೇಟ್ ತುಂಡಂತೆ. ಹಾಗಾಗಿ ಆಕೆಯ ಮಾನಸಿಕ ಸ್ಥಿತಿಗತಿ ಏನು, ಸ್ಕ್ರಿಜೋಫೆನಿಯಾ ಅಂತಂದ್ಬಿಟ್ಟು ಕೇವಲ ತಾಯಿಗೆ ಸಮಸ್ಯೆ ಇತ್ತು ಅಂತಲ್ಲ, ತಾಯಿ ಮಗಳು ಇಬ್ರಿಗೂ ಕೂಡ ಆರೋಗ್ಯದ ಸಮಸ್ಯೆ ಕಾಡ್ತಾ ಇತ್ತು ಅಂತಕ್ಕಂಥದ್ದು ಈಗ ಗೊತ್ತಾಗಿದೆ. ಇದೆಲ್ಲದರಿಂದ ಬೇಸತ್ತೆ ಅವರು ತಂಗಿ ಮನೆಯಲ್ಲಿ ವಾಸ ಇದ್ದರು. ಈಗೊಂದು ಸ್ವಲ್ಪ ತಿಂಗಳುಗಳ ಹಿಂದೆ ಎಲ್ಲರೂ ಒತ್ತಡ ಮಾರಿ ಮನೆ ಕರೆಸ್ಕೊಂಡಿದ್ರು. ಹಂಗೂ ಇಷ್ಟ ಇರಲಿಲ್ಲ ಅವರಿಗೆ ಓಂ ಪ್ರಕಾಶ್ಗೆ ಆ ಮನೆಯಲ್ಲಿ ವಾಸ ಮಾಡೋದಕ್ಕೆ. ಎಲ್ಲರ ಒತ್ತಾಯದಿಂದಾಗಿ ಅವರು ಅಲ್ಲಿದ್ದರು ಅಂತ ಗೊತ್ತಾಗಿದೆ. ಸೊ ಒಟ್ಟಾರೆ ಈಗ ಈ ಪ್ರಕರಣದಲ್ಲಿ ದೂರು ದಾಖಲಾಗಿದೆ. ಕಾರ್ತಿಕೇಯನ್ ಅಂತಂದ್ಬಿಟ್ಟು ಓಂ ಪ್ರಕಾಶ್ ಅವರ ಪುತ್ರ ಕೊಟ್ಟಿರೋ ದೂರು. ಆ ದೂರಲ್ಲಿ ಇಬ್ಬರನ್ನ ಆರೋಪಿಗಳನ್ನಾಗಿ ಮಾಡಲಾಗಿದೆ. ಪತ್ನಿ ಪಲ್ಲವಿ ಮತ್ತು ಪುತ್ರಿ ಕೃತಿ ಇಬ್ಬರಿಂದ ಕೊಲೆ ಬೆದರಿಕೆ ಇತ್ತಂತೆ ಕಳೆದ 1 ವಾರದಿಂದ. ಅದನ್ನು ದೂರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅವರ ಪುತ್ರನೇ. ಆಮೇಲೆ ಪುತ್ರ ಅಂತಂದರೆ ಅವರ ಕುಟುಂಬದ ಪ್ರತಿಯೊಂದು ಆಗು ಹೋಗುಗಳ ಬಗ್ಗೆ ಅವ್ರಿಗಿಂತ ಹೆಚ್ಚಾಗಿ ಇನ್ಯಾರಿಗೆ ಮಾಹಿತಿ ಇರೋದಕ್ಕೆ ಸಾಧ್ಯ? ಕುಟುಂಬದಲ್ಲಿ ಏನು ನಡೀತಾ ಇತ್ತು, ಯಾವ ವಿಚಾರಕ್ಕೆ ಗಲಾಟೆ ಆಗ್ತಾ ಇತ್ತು, ಗಂಡ ಹೆಂಡತಿ ನಡುವೆ ಯಾವ ವಿಚಾರಗಳಿಗೆ ಈ ಥರ ಗಲಾಟೆ ಇತ್ತು, ಎಲ್ಲವೂ ಕೂಡ ಅವರ ಪುತ್ರನಿಗೆ ಗೊತ್ತಿರುತ್ತೆ. ಆಮೇಲೆ ಮಗನೇ ತಾಯಿಯ ವಿರುದ್ಧ ದೂರು ಕೊಡ್ತಾನೆ, ಮಗನೇ ತಂಗಿಯ ವಿರುದ್ಧ ದೂರು ಕೊಡ್ತಾನೆ ಅಂತಂದರೆ ಆ ವಿಚಾರದಲ್ಲಿ ಸ್ವಲ್ಪ ಗಂಭೀರವಾಗಿ ಆ ವಿಚಾರವನ್ನು ಪರಿಗಣಿಸ್ತಾರೆ. ಯಾರೋ 3rd ಪರ್ಸನ್ ಅಲ್ಲ ಈತ, ಕುಟುಂಬದ ವ್ಯಕ್ತಿನೇ. ಆತನೇ ಕೊಟ್ಟಿರುವಂತಹ ದೂರನ್ನು ಆಧರಿಸಿ ಪ್ರಮುಖವಾಗಿ ಈಗ ಇಬ್ಬರನ್ನ ವಶಕ್ಕೆ ಪಡೆದು ನಿನ್ನೆ ರಾತ್ರಿಯೆಲ್ಲ ಅವ್ರನ್ನ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಇರಿಸಿದರು. ಇವತ್ತು ಮತ್ತೆ ವಿಚಾರಣೆಗೆ ಪಡ್ಕೊಂಡಿದ್ದಾರೆ. ಪ್ರಾಥಮಿಕ ವಿಚಾರಣೆ ಎಲ್ಲ ಮುಗಿದ ನಂತರ ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ. ಆ ನಂತರ ಅವ್ರನ್ನ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. ಇನ್ನಷ್ಟು ಹೆಚ್ಚಿನ ವಿಚಾರಣೆಗಾಗಿ ವಶಕ್ಕೆ ಕೊಡಿ ಅಂತ ಕೇಳ್ತಾರೆ. ಸೊ ಇವೆಲ್ಲವೂ ಕೂಡ ಈಗ ಬೆಳಕಿಗೆ ಬರ್ತಾ ಇರತಕ್ಕಂಥ ಸತ್ಯಗಳು. ಈ ವಿಚಾರದಲ್ಲಿ ನೋಡ್ತಾ ಇದ್ದಾರೆ ಅವರ ಕುಟುಂಬದ ಒಂದು ಫೋಟೋ. ಓಂ ಪ್ರಕಾಶ್ ಅವರು ರಿಟೈರ್ ಆದ ನಂತರವೂ ಕೂಡ 30 ವರ್ಷಗಳಿಂದ ಫ್ಯಾಮಿಲಿ ಡಿಸ್ಪ್ಯೂಟ್ ಇತ್ತು ಅಂತ ಹೇಳ್ತಾರೆ. ನಂತರವೂ ಮುಂದುವರೆದಿತ್ತಂತೆ, ರಿಟೈರ್ ಆದಮೇಲೂ ಕೂಡ. ಯಾಕೆಂದರೆ ಅವ್ರನ್ನ ಬಹಳ ಹತ್ತಿರದಿಂದ ಬಲ್ಲವರು, ಅವರ ಸ್ನೇಹಿತರು ಕೊಟ್ಟಿರೋ ಮಾಹಿತಿ. FIR ಕಾಪಿಯನ್ನು ತಾವು ಗಮನಿಸ್ತಾ ಇದ್ದೀರಾ. ಈಗ FIR ಕಾಪಿ ಇದು ಅವರ ಪುತ್ರ ಕೊಟ್ಟಿರುವಂತಹ ದೂರಿನ ಆಧಾರದಲ್ಲಿ FIR ಮಾಡಿದ್ದಾರೆ. ಮೊದಲನೇ ಆರೋಪಿ ಪಲ್ಲವಿ, ಎರಡನೇ ಆರೋಪಿ ಕೃತಿ. ಯಾಕೆ ಅಂದರೆ ಇಬ್ಬರೂ ಕೂಡ ಆ ಕ್ರೈಮ್ ನಡೆದಾಗ ಅಲ್ಲೇ ಇದ್ದರು, ಒಂದೇ ಮನೆಯಲ್ಲಿದ್ದರು. ಹಾಗಾಗಿ ಇಬ್ಬರನ್ನೂ ಕೂಡ ಆರೋಪಿಗಳ ಪಟ್ಟಿಗೆ ಸೇರಿಸಿದ್ದಾರೆ ಪೊಲೀಸರು. ಆಮೇಲೆ ಈ ದೂರನ್ನು ಕೊಟ್ಟಿರೋದು ಸ್ವಂತ ಮಗನೇ. ದೂರಿನ ಆಧಾರದಲ್ಲೇ FIR ಆಗ್ತಕ್ಕಂಥದ್ದು ಮತ್ತು ಆರೋಪಿಗಳನ್ನು ಮೆನ್ಷನ್ ಮಾಡೋದು, ಯಾರ್ಯಾರ ಮೇಲೆ ಅನುಮಾನ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡೋದಲ್ವಾ. ಸೊ ಅದರ ಮೇಲೆ ಪೊಲೀಸರು ಈಗ ಇನ್ವೆಸ್ಟಿಗೇಷನನ್ನು ಮುಂದುವರಿಸ್ತಾರೆ. ತನ್ನ ಸ್ವಂತ ಪತ್ನಿಯಿಂದಲೇ ನಿವೃತ್ತ ಡಿಜಿ ಓಂ ಪ್ರಕಾಶ್ ಭೀಕರವಾಗಿ ಕೊಲೆಗೀಡಾದರು ನಿನ್ನೆ HSR ಲೇಔಟ್ನಲ್ಲಿರ್ತಕ್ಕಂಥ ಅವರ ಮನೆಯಲ್ಲಿ. ಅದಾದ ನಂತರದ ಕೆಲವು ಬೆಳವಣಿಗೆಗಳನ್ನು ನಾವು ನಿಮಗೆ ತರ್ತಾ ಇದ್ದೀವಿ. ಹಲವಾರು ವಿಚಾರಗಳು, ಸತ್ಯಾಂಶಗಳನ್ನು ಪೊಲೀಸರು ಕಂಡುಕೊಂಡಿದ್ದಾರೆ. ಆಮೇಲೆ ತುಂಬ ಕ್ಲಿಷ್ಟಕರವಾದ ಪ್ರಕರಣ ಏನಲ್ಲ ಇದು. ಯಾಕೆ ಅಂತಂದರೆ ಅಕ್ಯೂಸ್ಡ್ ಇಬ್ಬರು ಕೂಡ ಪೊಲೀಸರ ವಶದಲ್ಲೇ ಇದ್ದಾರೆ. 3ನೇ ವ್ಯಕ್ತಿ ಯಾರೂ ಇಲ್ಲಿ ಎಂಟರ್ ಆಗಿರ್ತಕ್ಕಂಥದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಅವರೇ ಆಕೆಯ ಕನ್ಫೆಷನ್ ಸ್ಟೇಟ್ಮೆಂಟಲ್ಲೇ, ಪತ್ನಿಯ ಸ್ಟೇಟ್ಮೆಂಟಲ್ಲೇ ಇದೆ, ನಾನೇ ಕೊಂದೆ, ಆದರೆ ನನ್ನ ಮಗಳ ಪಾತ್ರ ಏನೂ ಇಲ್ಲ ಇದರಲ್ಲಿ, ನಾನು ಆಕೆಯನ್ನು ರೂಮಲ್ಲಿ ಕೂಡ ಹಾಕಿದ್ದೆ ಅಂತೆಲ್ಲ ಹೇಳ್ಕೊಂಡಿದ್ದಾರೆ ಅವರು. ಹಾಗಾಗಿ ತುಂಬ ಜಟಿಲವಾದಂತಹ ಪ್ರಕರಣ ಅಲ್ಲ ಇದು. ಪೊಲೀಸರ ತನಿಖೆ ಆದಷ್ಟು ಬೇಗ ಮುಗಿಯುತ್ತೆ, ಬೇಗ ಚಾರ್ಜ್ ಶೀಟನ್ನು ಸಲ್ಲಿಸ್ತಾರೆ. ಸೊ ಹಾಗಾಗಿ ಈಗ ಅದು ಒಂದು ಕಡೆ ನಡೀತಾ ಇರ್ತಕ್ಕಂಥ ಡೆವಲಪ್ಮೆಂಟ್ಸ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಇವಾಗ ಕಾರ್ತಿಕೇಯನ್ ಅಂದರೆ ಓಂ ಪ್ರಕಾಶ್ ಅವರ ಪುತ್ರ ಕೊಟ್ಟಿರುವಂತಹ
ದೂರಿನ ಸಾರಾಂಶ ಏನು? ಅರವಿಂದ್, ಓಂ ಪ್ರಕಾಶ್ ಅವರ ಪುತ್ರ ಕಾರ್ತಿಕೇಶ್ ಓಂ ಪ್ರಕಾಶ್ ಕೊಟ್ಟಂತಹ ದೂರಿನ ಆಧಾರದ ಮೇಲೆ HSR ಲೇಔಟ್ ಠಾಣೆಯಲ್ಲಿ FIR ದಾಖಲಾಗಿದೆ. BNS ಸೆಕ್ಷನ್ 103 ಕೊಲೆ ಪ್ರಕರಣದಡಿ ಇದೀಗ FIR ದಾಖಲಾಗಿರೋದು. A1 ಆರೋಪಿಯನ್ನಾಗಿ ಪಲ್ಲವಿ, ಹಾಗೆ A2 ಆರೋಪಿಯನ್ನಾಗಿ ಕೃತಿ, ಅಮ್ಮ ಮತ್ತು ಮಗಳು ಈ ಇಬ್ಬರನ್ನು ಕೂಡ ಆರೋಪಿಗಳನ್ನಾಗಿ ಸೇರಿಸಲಾಗಿದೆ. ನಿನ್ನೆ 5:30 ಸುಮಾರಿಗೆ ಕಾರ್ತಿಕೇಶ್ಗೆ ಪಕ್ಕದ ಮನೆಯವರು ಕರೆಯನ್ನು ಮಾಡ್ತಾರೆ, ನಿಮ್ಮ ತಂದೆ ನೆಲದ ಮೇಲೆ ಬಿದ್ದಿದ್ದಾರೆ ಅಂತೇಳಿ. ಮನೆ ಬಳಿ ಬಂದು ನೋಡಿದಂತಹ ಸಂದರ್ಭದಲ್ಲಿ ಪೊಲೀಸರು ಮತ್ತು ಸಾರ್ವಜನಿಕರು ಇರ್ತಾರೆ. ನನಗೆ ಗಾಬರಿಗೊಂಡು ಒಳಗೆ ಹೋಗಿ ನೋಡಿದಂತಹ ಸಂದರ್ಭದಲ್ಲಿ ನಮ್ಮ ತಂದೆಯ ತಲೆ ಮತ್ತು ಇಡೀ ದೇಹ ರಕ್ತಸಿಕ್ತವಾಗಿತ್ತು. ಮತ್ತು ಈ ಮೃತದೇಹದ ಪಕ್ಕದಲ್ಲಿ ಚಾಕು ಮತ್ತು ಒಡೆದ ಬಾಟಲ್ಗಳ ಪೀಸ್ಗಳಿದ್ವು. ಹೀಗಾಗಿ ಅದಾದ ಬಳಿಕ ವಿಚಾರಿಸಲಾಗಿ ಕೊಲೆ ನಡೆದಿದೆ ಅನ್ನೋದು ಗೊತ್ತಾಯಿತು. ಮತ್ತು ನನ್ನ ತಾಯಿ ಮತ್ತು ತಂಗಿ ಇಬ್ಬರು ಕೂಡ ಮಾನಸಿಕ ಖಿನ್ನತೆಯಿಂದ ಬಳಲ್ತಿದ್ರು. ಹೀಗಾಗಿ ಅವರೇ ಈ ಕೊಲೆಯನ್ನು ಮಾಡಿರಬಹುದು ಅಂತೇಳಿ ಇದೀಗ ಕಾರ್ತಿಕೇಶ್ ಕೊಟ್ಟಂತಹ ದೂರಿನ ಆಧಾರದಲ್ಲಿ FIR ಆಗಿರೋದು. ಇದು FIRನ ಸಾರಾಂಶ. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ನನ್ನ ತಂದೆ ಮನೆಯಲ್ಲಿ ಆಗಾಗ್ಗೆ ಡಿಸ್ಪ್ಯೂಟ್ ಗಲಾಟೆಗಳು ನಡೀತಿದ್ದರಿಂದ ಅವರ ತಂಗಿ ಮನೆ ಸರಿತಾ ಕುಮಾರಿ ಅಂತೇಳಿ ಅವರ ತಂಗಿ ಮನೆಯಲ್ಲಿದ್ದರು. ಮತ್ತು ನನ್ನ ತಂಗಿಯೇ ಹೋಗಿ ಓಂ ಪ್ರಕಾಶ್ ಅವರನ್ನು ಅವರ ತಂಗಿ ಮನೆಯಿಂದ ಕರ್ಕೊಂಡು ಬಂದಿದ್ದರು 2 ದಿನಗಳ ಹಿಂದೆ. ಹೀಗಾಗಿ ಕೊಲೆ ನಡೆದಿರಬಹುದು, ಕ್ರಮವನ್ನು ಕೈಗೊಳ್ಳಿ ಅನ್ನೋ ಮಟ್ಟಿಗೆ ದೂರನ್ನು ಕೊಟ್ಟಿರೋದು. ದೂರಿನ ಆಧಾರದ ಮೇಲೆ ಇದೀಗ FIR ದಾಖಲಾಗಿರೋದು. FIRನಲ್ಲಿ ಮೊದಲಿಗೆ ಇದೀಗ ಪಲ್ಲವಿ ಅವರು ಒಂದಷ್ಟು ಇಲ್ಲ ನಾನೇ ಕೊಲೆ ಮಾಡಿದ್ದು, ಇದರಲ್ಲಿ ನನ್ನ ಮಗಳ ಪಾತ್ರ ಇಲ್ಲ ಅನ್ನೋ ಮಟ್ಟಿಗೆ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಟ್ಟರು ಸಹ ಇದೀಗ FIR ಕೃತಿಯವರ ವಿರುದ್ಧವೂ ಕೂಡ ಆಗಿದೆ. ಆದರೆ ದೂರಿನಲ್ಲಿ ಇಲ್ಲಿ ಕಾರ್ತಿಕೇಶ್ ಇಬ್ಬರು ಕೂಡ ಮಾನಸಿಕ ಖಿನ್ನತೆಯಿಂದ ಅಸ್ವಸ್ಥತೆಯಿಂದ ಬಳಲ್ತಿದ್ರು ಅಂತೇಳಿ ಹೇಳಿರೋದ್ರಿಂದ ಬಹುತೇಕ ಕೇಸ್ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಮಾನಸಿಕ ಅಸ್ವಸ್ಥತೆಯಿಂದ ನಡೆದಂತಹ ಕೃತ್ಯಗಳೇನಿರುತ್ತೆ, ಕ್ರೈಮ್ ಏನಿರುತ್ತೆ, ಅದಕ್ಕೆ ಶಿಕ್ಷೆ ಇಲ್ಲ. ಹೀಗಾಗಿ ಬಹುತೇಕ ಮುಂದೆ ಇವ್ರನ್ನ ಜೈಲಿಗೆ ಬಿಟ್ಟಂತಹ ಸಂದರ್ಭದಲ್ಲಿ ಟ್ರೀಟ್ಮೆಂಟನ್ನು ಕೊಡಿಸಬಹುದು. ಅದಾದ ಬಳಿಕ ಇವ್ರನ್ನ ಆದಷ್ಟು ಬೇಗ ಜಾಮೀನನ್ನು ಕೂಡ ಇವರಿಗೆ ದೊರೆಯಬಹುದು. ಆದರೆ ಇಬ್ಬರು ಕೂಡ ಮಾನಸಿಕ ಖಿನ್ನತೆಯಿಂದ ಬಳಲ್ತಿದ್ರು ಅನ್ನೋದನ್ನು ಸ್ವತಃ ದೂರಿನಲ್ಲಿ ಕಾರ್ತಿಕೇಶ್ ಕೊಟ್ಟಿದ್ದಾರೆ. ಅಲ್ಲಿಗೆ ಓಂ ಪ್ರಕಾಶ್ ಅವರ ಮಗ ಕಾರ್ತಿಕೇಶ್ ತನ್ನ ತಾಯಿ ಮತ್ತು ತಂಗಿ ಮಾನಸಿಕ ಖಿನ್ನತೆಯಿಂದ ಬಳಲ್ತಿದ್ರು ಅಂತೇಳಿ ಇವರೇ ದೂರನ್ನು ಕೊಟ್ಟಿರೋದ್ರಿಂದ ಬಹುತೇಕ ಕೇಸು ಅಷ್ಟು ಸ್ಟ್ಯಾಂಡ್ ಆಗೋದಿಲ್ಲ. ಆದರೆ ಒಂದಂತೂ ಸತ್ಯ, DG ಆ್ಯಂಡ್ IGP ಆಗಿದ್ದಂತಹ ವ್ಯಕ್ತಿ, ರಾಜ್ಯದ ಉನ್ನತ ಪೊಲೀಸ್ ಹುದ್ದೆಯನ್ನು ಅಲಂಕರಿಸಿದಂತಹ ವ್ಯಕ್ತಿ ಸ್ವತಃ ತನ್ನ ಪತ್ನಿ ಮತ್ತು ಮಗಳಿಂದ ಹತ್ಯೆಯಾಗಿರೋದು ನಿಜಕ್ಕೂ ದುರಂತ ಮತ್ತು ದುರದೃಷ್ಟಕರ. ಹಾಗೆ ಸಂಪರ್ಕದಲ್ಲಿರಿ ಮೂರ್ತಿ, ನಿಮ್ಮ ಜೊತೆನಲ್ಲಿ ನಾನು ಮಾತನಾಡ್ತೀನಿ. ಸೊ ಒಟ್ಟಾರೆ ಈಗ ಆರಂಭದಲ್ಲಿ ಯಾರ ಹೆಸರು ಹೇಳಿಲ್ಲ ಅಂತ ಇತ್ತು, ಬಟ್ ಈಗ ಅವರು ದೂರಲ್ಲಿ ಮೆನ್ಷನ್ ಮಾಡಿದ್ದಾರೆ ತಾಯಿ ಮತ್ತು ತಂಗಿಯ ವಿಚಾರವನ್ನು. ಬಟ್ ಅವರು ಹೆಲ್ತ್ ಇಶ್ಯೂಸ್ ಇತ್ತು ಅವ್ರಿಗೆ ಅಂತ ಕೂಡ ಹೇಳಿದ್ದಾರೆ.